ಪರಿಸ್ಥಿತಿಯನ್ನು ಕೂಡ ಬದಲಾಯಿಸ್ತಾನೆ. ದಾವೀದನ ಪರವಾಗಿ ಜಯ ಕೊಟ್ಟು ದೇವರು ನಿನ್ನ ಪರವಾಗಿ ದೇವರು ಜಯ ಕೊಡುತ್ತಾನೆ. ದಾವೀದನ ಸ್ವರವನ್ನು ಕೇಳಿಸಿಕೊಂಡು ದೇವರು ನಿನ್ನ ಸ್ವರವನ್ನು ಕೂಡ ಕೇಳಿಸಿಕೊಳ್ಳುತ್ತಾನೆ. ದಾವೀದನು ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದಾವೀದನ ಪ್ರಾರ್ಥನೆ ಕುರಿತಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಾನೆ. ದಾವೀದನ ಪ್ರಾರ್ಥನೆ ಕೇಳಿಸಿಕೊಂಡು ದೇವರು ನನ್ನ ಪ್ರಾರ್ಥನೆ ಕೂಡ ಕೇಳಿಸ್ಕೊಳ್ತಾನೆ. ದಾವೀದನ ಕಣ್ಣೀರನ್ನು ಒರೆಸಿದ ದೇವರು ನನ್ನ ಕಣ್ಣೀರನ್ನು ಒರೆಸ್ತಾನೆ. ದಾವೀದನ ಪರಿಸ್ಥಿತಿಯನ್ನ ಬದಲಾಯಿಸಿದ ದೇವರು ನಿನ್ನ ಪರಿಸ್ಥಿತಿಯನ್ನು ಕೂಡ ಬದಲಾಯಿಸ್ತಾನೆ. ದಾವೀದನ ಪರವಾಗಿ ಜಯ ಕೊಟ್ಟು ದೇವರು ನಿನ್ನ ಪರವಾಗಿ ದೇವರು ಜಯ ಕೊಡುತ್ತಾನೆ. ದಾವೀದನ ಸ್ವರವನ್ನು ಕೇಳಿಸಿಕೊಂಡು ದೇವರು ನಿನ್ನ ಸ್ವರವನ್ನು ಕೂಡ ಕೇಳಿಸಿಕೊಳ್ತಾನೆ. ಆಮೆನ್, ಹಲ್ಲೆಲೂಯಾ. ದಾವೀದನ ಹೆಂಗ್ ಪ್ರಾರ್ಥನೆ ಮಾಡ್ತಾನೆ ನೋಡಲ್ಲ. ಯೆಹೋವನೇ ಮೊರೆಯಿಡುತ್ತೇನೆ, ಬೇಗನೆ ಬಾ. ಯಾರನ್ನು ಕರೀತದ ದಾವೀದನು? ತನ್ನ ಹೆಂಡತಿನ, ತನ್ನ ಸ್ನೇಹಿತನನ್ನ ಮಾತಾಡ್ಬೇಕು, ತನ್ನ ಬಂಧುಗಳನ್ನ ಯಾರನ್ನು ಕರೀತಾ ಇದ್ದಾನೆ? ತನಗಾಗಿ ರಕ್ತ ಸುರಿಸಿದ, ತನಗಾಗಿ ಪ್ರಾಣ ಕೊಡುವ ದೇವರನ್ನು ಕರೀತಾ ಇದ್ದಾನೆ. ಅಲ್ಲಿ ದಾವೀದನಿಗೆ ಶತ್ರುಗಳು ತುಂಬಾ ಜನ ಇದ್ದಾರೆ ಅಂತ. ದಾವೀದನಿಗೆ ಕೇಡು ಮಾಡೋರು ಹೆಚ್ಚಿದ್ದಾರೆ, ದಾವೀದನಿಗೆ ಮೋಸ ಮಾಡೋರು ಜಾಸ್ತಿ ಇದ್ದಾರೆ, ದಾವೀದನಿಗೆ ವಿರುದ್ಧವಾಗಿ ನಡೆಯುವವರು ಜಾಸ್ತಿ ಇದ್ದಾರೆ. ಅಂತ ಸಂದರ್ಭದಲ್ಲಿ ಯಾರನ್ನ ಆಶ್ರಯ ಮಾಡಿಕೊಳ್ತಾ ಇದ್ದಾನೆ ದಾವೀದನು? ಯಾರನ್ನ? ತನ್ನ ಬಂಧುಗಳನ್ನು ಆಶ್ರಯ ಮಾಡಿಕೊಳ್ಳಲಿಲ್ಲ, ತನ್ನ ಸ್ನೇಹಿತರನ್ನ ಆಶ್ರಯ ಮಾಡಿಕೊಳ್ಳಲಿಲ್ಲ, ತನ್ನನ್ನ ಉಂಟು ಮಾಡಿದ ದೇವರನ್ನ ಆಶ್ರಯ ಮಾಡಿಕೊಂಡು ಹೀಗೆ ಪ್ರಾರ್ಥಿಸ್ತಾನೆ. ಯೆಹೋವನೇ ಮೊರೆಯಿಡುತ್ತೇನೆ, ಬೇಗನೆ ಬಾ. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ನಿನಗೆ ಪ್ರಾರ್ಥಿಸ್ತೇನೆ, ಬೇಗನೆ ಬಾ ಎಂಬುದಾಗಿ ಒಂದು ಸಾಮಾನ್ಯ ಮನುಷ್ಯನನ್ನ ಕರೆದಂಗೆ ಕರೀತಾನೆ ದಾವೀದನು. ಸಾಧಾರಣದ ವ್ಯಕ್ತಿಯನ್ನ ಕರೆದಂಗೆ ಕರೀತಾನೆ, ಬೇಗ ಬಾ ಅಂತ ಕರೀತಾನೆ. ಅಂದ್ರೆ ದಾವೀದನ ಗೊತ್ತು, ನಾನು ಕರೆದ್ರೆ ನಾನು ದೇವರು ಬರ್ತಾನಂತ, ನಾನು ಕೂಗಿದ್ರೆ ನಾನು ದೇವರು ಕೇಳಿಸ್ಕೊಳ್ತಾನಂತ ದಾವೀದನಿಗೆ ಗೊತ್ತಿತ್ತು. ದಾವೀದನಿಗೆ ಭಾಗ తెలుసు. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ನಿಮ್ಮ ಮನೆಯಲ್ಲಿ ಒಂದು 4 ಜನ ಇದ್ದಾರೆ. ಇಬ್ಬರು ಕರೆದು ಕೂಡಲೇ ಬರ್ತಾರೆ, ಇನ್ನು ಒಬ್ಬರು ಕರೆದಟ್ಟಿಗೆ ಬರಲ್ಲ. ಬೇಗ ಬಾ ಅಂತ ಯಾರನ್ನು ಕರಿತೀರಾ? ಯಾರನ್ನ ಕರಿತೀರಾ? ನನ್ನ ವರ್ಡ್ ನಿಮ್ಗೆ ಅರ್ಥ ಹೇಳ್ತೀರಿ? ಹಲ್ಲೆಲೂಯಾ. ಬೇಗ ಬರ್ತಾನೆ ಅಂತ ಯಾರಿಗೆ ಗೊತ್ತು? ಕರೆಯುವಂತ ವ್ಯಕ್ತಿಗೆ ಗೊತ್ತು. ನಾನು ಕರಿತಾ ಇದ್ದೇನಲ್ಲ, ನನಗೆ ಗೊತ್ತು ಒಂದೊಂದು ಸಮಯ ಬೇಗ ಬರ್ತಾನೆ, ಅದಕ್ಕೆ ಒಂದೊಂದು ಸಮಯ ನಾನು ಬೇಗ ಕರಿತೇನೆ. ಕೂತ್ಕೊಡ್ರಿ. ಇವತ್ತು ದೇವರಿಗೆ ಕರಿತಾ, ದಾವೀದನ ಕರಿತ ದೇವರನ್ನ ಕರಿತಾ ಇದ್ದಾನೆ ಅಂದ್ರೆ ದಾವೀದನಿಗೆ ಯಾರು ಗೊತ್ತು? ದಾವೀದನಿಗೆ ಗೊತ್ತು, ನಾನು ಕರೆದ್ರೆ ನಾನು ದೇವರು ಬರ್ತಾನೆ ಅಂತ, ನಾನು ಕೂಗಿದ್ರೆ ನಾನು ದೇವರು ಕೇಳಿಸ್ಕೊತಾನೆ ದಾವೀದನಿಗೆ ಗೊತ್ತು. ಅದಕ್ಕಾಗಿ ಅವನು ಹೆಂಗ್ ಕರಿತಾನೆ ನೋಡ್ರಿ ದಾವೀದನು? ಯೆಹೋವನೇ ಮೊರೆಯಿಡುತ್ತಾನೆ, ಬೇಗ ಬಾ. ವಾವ್, ಹಲ್ಲೆಲೂಯಾ. ಹೇಳಿ ಹಲ್ಲೆಲೂಯಾ. ಯೆಶಾಯನ ಪ್ರವಾದನ ಪುಸ್ತಕದಲ್ಲಿ ನಮಗೊಂದು ಮಾತು ಹೇಳ್ತದೆ, 58ನೇ ಅಧ್ಯಾಯ 9ನೇ ವಚನದಲ್ಲಿ ಹೀಗೆ ಹೇಳ್ತಾನೆ. ಆತನೊಂದು ಮಾತು ಓದಿಕೊಳ್ಳೋಣ ಒಂದ್ಸಾರಿ. ಯೆಶಾಯನ ಬರೆದ ಪ್ರವಾದನ ಪುಸ್ತಕ 58ನೇ ಅಧ್ಯಾಯ 9ನೇ ವಚನದಲ್ಲಿ ಕರ್ತನು ನಮ್ಮೊಟ್ಟಿಗೆ ಮಾತನಾಡೋ ಮಾತನ್ನು ಕೇಳಿಸಿಕೊಳ್ಳೋಣ ಪ್ರಿಯ ದೈವಜನರೇ. ಆಗ ನೀವು ಕೂಗಿದರೆ ಯೆಹೋವನು ಉತ್ತರ ಕೊಡುವನು, ಮೊರೆಯಿಟ್ಟು ಕರೆದರೆ ಹೀಗೋ ಇದ್ದೇನೆ. ಹಲ್ಲೆಲೂಯಾ. ಇನ್ನು ಶಬ್ದವಾಗಿ ಹಲ್ಲೆಲೂಯಾ. ನಿನಗೆ ಗೊತ್ತಿರಬೇಕು, ನೀನು ನಂಬಿರೋ ದೇವರು ನಿನ್ನ ಕರೆದ್ರೆ ಬರ್ತಾನೆ ಅಂತ ಗೊತ್ತಿರ್ಬೇಕು ನಿನಗೆ. ಇವತ್ತು ನಾನು ಏನ್ ಮಾತಾಡ್ತೇನೆ ಅಂದ್ರೆ, ನನ್ನ ದೇವರು ಎಂತವರು, ನಾನು ಆರಾಧನೆ ಮಾಡೋ ದೇವರು ಎಂತವರು ನಿನಗೆ ಗೊತ್ತಿರಬೇಕು. ನಾನು ಕರೆದ್ರೆ ಬರ್ತಾರೆ. ಯಾರಿಗೆ ಗೊತ್ತಿರ್ಬೇಕದು? ಕರೆಯುವಂತ ವ್ಯಕ್ತಿಗೆ ಗೊತ್ತಿರಬೇಕು. ಆಮೆನ್, ಹಲ್ಲೆಲೂಯಾ. ನಂಬರ್ 1, ದಾವೀದನ ಕರೀತಾನೆ, ಬೇಗನೆ ಬಾಯಿ ಬಂದು ಕರೀತಾನೆ. ಮೇಲೆ ನೋಡ್ತೇವೆ, ನಾನು ಮೊರೆಯಿಡುವಾಗ ನನ್ನ ಕೂಗನ್ನು ಲಾಲಿಸು. ನಾನು ಕೂಗ್ತಾನೆ ಸ್ವಾಮಿ, ನನ್ನ ಪ್ರಾರ್ಥನೆ ಕೇಳಿಸ್ಕೋ. ನಮಗೆ ಗೊತ್ತಿರಬೇಕು, ನಾನು ನಂಬಿರೋ ದೇವರು ನಾನು ಕರೆದ್ರೆ ಬರ್ತಾನೆ. ನಂಬರ್ 1, ನಾನು ಕರೆದ್ರೆ ದೇವರು ಬರ್ತಾನೆ ಅಂತ ನಮಗೆ ತಿಳಿದಿರಬೇಕು.
ಎರಡನೇದಾಗಿ ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ ಅನ್ನುವ ನಂಬಿಕೆ ನಮ್ಮಲ್ಲಿರಬೇಕು. ಆಮೇನ್. ನಾನು ಪ್ರಾರ್ಥನೆ ಮಾಡಿದ್ರೆ ಹೇಳ್ರಿ, ನಾನು ಪ್ರಾರ್ಥನೆ ಮಾಡಿದ್ರೆ ಉತ್ತರ ಕೊಡ್ತಾನೆ ಅಂತ ನಂಬಿಕೆ ನಮಗಿರಬೇಕು. ನಂಬಿಕೆ ಇಲ್ಲದ ದೇವರನ್ನು ಮೆಚ್ಚಿಸಲಿಕ್ಕೆ ಅಸಾಧ್ಯ ಎಂಬುದಾಗಿ ಇಬ್ರಿಯ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ಆಮೇನ್. ಇದೇ ಧೈರ್ಯ ಇಟ್ಕೊಂಡೆ ಮತ್ತೆ ಗೊಲ್ಯಾತನ ಯುದ್ಧ ಮಾಡಿದ ದಾವೀದನು, ಇದೇ ಬೇಸ್ ತಗೊಂಡೇ ದಾವೀದನು ಗೊಲ್ಯಾತನ ಯುದ್ಧ ಮಾಡಿದ್ದು. ಗೊಲ್ಯಾತನ ಪ್ರಶ್ನೆ ಮಾಡ್ತಾನೆ, ನಿನ್ ನಾಯಿ ಏನಂತಾನಲ್ಲಿ, ನಿನ್ ನಾಯಿ ನನ್ನ ಮೇಲೆ ಯುದ್ಧ ಮಾಡಕ್ ಬಂದಿಯಾ ಅಂತಾನೆ. ಆ ದಾವೀದನ ಎಂತ ಬಿರುಸು ಮಾತು ಕೊಡ್ತಾನೆ, ಗೊಲ್ಯಾತನೇ ನೀನಾದರೂ ಬಿಲ್ಲು ಕತ್ತಿ ಬಾಣಗಳಿಂದ ಬರ್ತೀಯಾ, ನಾನಾದರೂ ನೀನು ಅವಮಾನ ಮಾಡಿದಂತ, ನೀನು ಹೀಯಾಳಿಸಿದಂತ ನನ್ನ ದೇವರ ಯೆಹೋವನ ನಾಮದಲ್ಲಿ ಬರುತ್ತೇನೆ, ಯೆಹೋವನ ನಾಮದಲ್ಲಿ ಬರುತ್ತೇನೆ. ಆಮೇನ್. ಅಲ್ಲಿ ಸೌಲ ರಾಜನು ಭಯಪಟ್ಟಿದ್ದಾನೆ. ಅವರಣ್ಣರು ಸೈನಿಕರ ಕೆಲಸ ಮಾಡ್ತಾರೆ, ಅವರು ಹೆದರಿಕೊಂಡಿದ್ದಾರೆ, ಅವರೆಲ್ಲ ಸೋತು ಹೋಗಿದ್ದಾರೆ, ಎಲ್ಲರೂ ಕುಗ್ಗಿ ಹೋಗಿದ್ದಾರೆ, ಯಾರು ಮುಂದೆ ಬರಲಿಕ್ಕೆ ಸಿದ್ಧರಿಲ್ಲ, ಯಾರು ಯುದ್ಧ ಮಾಡಲಿಕ್ಕೆ ರೆಡಿ ಇಲ್ಲ. ಅವ್ರು ದಾವೀದನು ಮಾತಾಡ್ತಾನೆ, ನಾನು ಯುದ್ಧ ಮಾಡ್ತೇನೆ. ದಾವೀದನು ಹೇಳ್ತಾನೆ, ನಾನು ಅವನು ಹೊಡಿತೇನೆ. ದಾವೀದನು ಹೇಳ್ತಾನೆ, ನಾನು ಅವನ ತಲೆ ಕತ್ತರಿಸ್ತೇನೆ. ಈ ಮಾತು ಹೇಳಲಿಕ್ಕೆ ಶಕ್ತಿ ಎಲ್ಲಿಂದ ಬಂತು? ದಾವೀದನಿಗೆ ಗೊತ್ತಿತ್ತು ಆತ್ಮದಲ್ಲಿ, ನಾನು ಕೂಗಿದ್ರೆ ನಾನು ದೇವರಿಗೆ ಕೇಳಿಸ್ಕೊಳ್ತಾನೆ, ನಾನು ಕರೆದ್ರೆ ನಾನು ದೇವರ ಜೊತೆ ಬರ್ತಾನೆ. ಇದು ದಾವೀದನಿಗೆ ತಿಳಿದಿತ್ತು ಪ್ರಿಯ ದೇವರ ಜೊತೆ. ಆಮೇನ್ ಹೇಳಿ ಹಲ್ಲೆಲೂಯಾ. ಅದಕ್ಕೆ ಪೌಲ ಹೇಳ್ತಾನೆ, ಗೊತ್ತು ಗುರಿಲ್ಲದವನಾಗಿ ಓಡಬೇಡ, ಇದ ಬಗ್ಗಿದವನಾಗಿ ಗುರಿ ಮುಟ್ಟುವ ತನಕ ಓಡೋದು. ಹೇಳ್ತಾನೆ, ನಿನಗೆ ಗೊತ್ತಿರಬೇಕು ನೀನು ನಂಬಿರೋದು ಏನ್ ಕೊಡ್ತಾನೆ ಅಂತ. ನಿರೀಕ್ಷೆ ಇಲ್ಲೇ ಜನರಿಗೆ ಸುಮ್ಮನೆ ಬರ್ತಾರೆ, ಚಪ್ಪಳ ತಟ್ಟಿ ಹೋಗ್ಬಿಡ್ತಾರೆ. ಇವರು ಕ್ರೈಸ್ತರಲ್ಲ, ಇವರು ದೇವರ ಮಕ್ಕಳು ಅನ್ಸ್ಕೊಳ್ಳೋ ಯೋಗ್ಯರು ಕೂಡ ಅಲ್ಲ. ದೇವರ ಮಕ್ಕಳಿಗೆ ಒಂದು ನಿರೀಕ್ಷೆ ಇರಬೇಕು, ನಾನು ಕರೆದ್ರೆ ನಾನು ಏಸಪ್ಪ ಬರ್ತಾನೆ. ನಿರೀಕ್ಷೆ ಇಲ್ಲದವರೇ ಇಂಥ ಪರಿಸ್ಥಿತಿಗಳು ಹೋಗೋದು. ನಿರೀಕ್ಷೆ ಇದ್ದವರು ಸಮಸ್ಯೆಗಳನ್ನು ನೋಡಿ ಎದುರಿಕೊಂಡು ಹೋಗುವುದಿಲ್ಲ. ದೇವರು ಎದ್ದವರು ತಿಳ್ಕೊಂಡು ನಿದ್ದವರು ಪರಿಸ್ಥಿತಿಗಳು ಹದಗೆಟ್ಟು ಹೋದರು, ಅವರು ಹದಗೆಡುವುದಿಲ್ಲ. ದಾವೀದನ ಪರಿಸ್ಥಿತಿ, ಸ್ವಂತ ಮಗಳು ಕೊಟ್ಟ ಮಾವನೇ ಸಾಯಿಸಲಿಕ್ಕೆ ಬಂದನು, ಕತ್ತಿಯಿಂದ ಪರ್ಚಿಯಿಂದ ತಿವಿಲಿಕ್ಕೆ ಬಂದನು. ಆದರೆ ದಾವೀದನಿಗೆ ಗೊತ್ತಿತ್ತು, ನಾನು ಕರೆದ್ರೆ ನನ್ನ ದೇವರು ಬರ್ತಾನೆ. ಹಲ್ಲೆಲೂಯಾ. ಎಳೆಗಡೆ ಹಲ್ಲೆಲೂಯಾ.